ನೋಡಿ ಈ ತರ ಗಾರೆ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಪೈಪು ಎಲೆಕ್ಟ್ರಿಷಿಯನ್ ಹೈಟ್ ಅಲ್ಲಿ ಬಿಟ್ಟಿದ್ದಾಗ ಗಾರೆ ಅವರು ಇದನ್ನ ಕಟ್ ಮಾಡ್ಕೋತಾರೆ. ಕಟ್ ಮಾಡಿದ್ಮೇಲೆ ಇಲ್ಲಿ ಟೇಪ್ ಹಾಕಕ್ ಅವ್ರ ಹತ್ರ ಎಮರ್ಜೆನ್ಸಿ ಟೇಪ್ ಇರಲ್ಲ. ಸೊ ನೀವು ಯಾರಾದ್ರೂ ಸೈಟಿಗೆ ಬಂದಾಗ ಫಸ್ಟ್ ಈ ಸಿಮೆಂಟ್ ಎಲ್ಲ ಇಲ್ಲಿಂದ ತೆಗೆದುಬಿಟ್ಟು ಈ ತರ ಟೇಪ್ ಹಾಕಿ ಕ್ಲೋಸ್ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಆಮೇಲೆ ವೈರಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ. ಈ ಟ್ಯಾಂಕ್ ರೂಮ್ ಮಾಡೋ ವಿಡಿಯೋ ನೋಡೋಣ ಬನ್ನಿ. ಈಗ 7.5 ಅಡಿ ಹೈಟ್ ಕಟ್ತೀವಿ. ಅದೇ ತರ ಈ ಗೋಡೆನು 7.5 ಅಡಿ ಹೈಟ್ ಕಟ್ತೀವಿ. ಇಲ್ಲಿ ಕೆಳಗಡೆ ಕನ್ಸೀಲ್ಡ್ ಬೀಮ್ ಹಾಕಿದೀವಿ. ಆಮೇಲೆ ಈ ಕಾಲಮ್ ಈ ಜಾಗದಲ್ಲೇ ಬರುತ್ತೆ, ಡಮ್ಮಿ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದನ್ನು ಬಾಕ್ಸ್ ಅದೇ ಲೆವೆಲ್ ಹೈಟ್ ಮಾಡ್ಕೋತಾ ಇದೀವಿ. ಆಮೇಲೆ ಇದು ಬಂದ್ಬಿಟ್ಟು ಕಾಲಮ್ ಯೂಸ್ ಮಾಡ್ತಾ ಇಲ್ಲ, ಬಟ್ ನಾಳೆ ಹೊಡ್ಕೊಂಡು ಹೈಟ್ ಮಾಡಕ್ ಬಿಲ್ಡಿಂಗ್ ಏನಾದ್ರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ ಇದನ್ನ ಬ್ಲಾಕ್ ಹಾಕ್ಬಿಟ್ಟು ಕಟ್ತಾ ಇದೀವಿ. ಈ ತರ ಬ್ಲಾಕ್ ಹಾಕಿ ಕಟ್ಟಿದ್ರೆ ಹೊಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ಕಾಂಕ್ರೀಟ್ ಸ್ಟ್ರಾಂಗ್ ಹಾಕ್ಬಿಟ್ರೆ ಹೊಡಿಯೋದು ಕಷ್ಟ ಆಗುತ್ತೆ. ಆಮೇಲೆ ಇಲ್ಲೂ ನೋಡಿ ಎಲೆಕ್ಟ್ರಿಕ್ ಪೈಪು ಈಗ ಕೆಲಸ ಮಾಡಿದಾಗ ಹಂಗೆ ಬಿಟ್ಟಿದ್ದಾರೆ. ಸೊ ಇದನ್ನು ನಾವು ಕ್ಲೀನ್ ಆಗಿ ಕವರ್ ಮಾಡ್ಕೋಬೇಕು ಟೇಪ್ ಹಾಕೊಂಡು.